ಸ್ವಗ್ರಾಮಕ್ಕೆ ಬಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಾಲ್ಯದ ನೆನಪು ಮೆಲುಕು ಹಾಕಿದ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ನಟರನ್ನ ಪರಿಚಯ ಮಾಡಿದ್ದು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ. ಅಂತಹ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಕಲಾವಿದರಾಗಿರುವ ನಾವೇ ಪುಣ್ಯವಂತರು. ಪಟ್ಟಣದ ಕೋಟೆ ಮಾರಮ್ಮ ದೇವಸ್ಥಾನದ ನೂತನ ಕಟ್ಟಡದ ಬಳಿ ಭೇಟಿ ನೀಡಿ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ನಿರ್ಮಾಣವನ್ನ ನೋಡಿ ತನ್ನ ಸ್ವಗ್ರಾಮದ ದೇವಸ್ಥಾನಕ್ಕೆ ನನ್ನದೊಂದು ಕಿರು ಕಾಣಿಕೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನ ಮಾಡಿ ತಾನು ಹುಟ್ಟಿ ಬೆಳೆದ ಕೊರಟಗೆರೆ ಪಟ್ಟಣದ ಬಾಲ್ಯದ ನೆನಪು ಮಾಡಿಕೊಂಡ ಕನ್ನಡದ ಚಿತ್ರರಂಗದ ಹಾಸ್ಯ ನಟ ತಬಲಾ ನಾಣಿ ಮಾತನಾಡುತ್ತಾ ಬಾಲ್ಯದ ಗೆಳೆಯರನ್ನ ಹಾಗೂ ತಾನು ಹುಟ್ಟಿ ಬೆಳೆದ ಬಗ್ಗೆ ಮಾತನಾಡಿದ್ದು ಹೀಗೆ. ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 29, 30 ಹಾಗೂ ಮೇ 1ರಂದು ಕೋಟೆ ಮಾರಮ್ಮ ದೇವಿಯ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರುತ್ತೇನೆ, ನೀವು ಬನ್ನಿ ಎಂದು ಭಕ್ತಾದಿಗಳಿಗೆ ಹಾಗೂ ಅಭಿಮಾನಿಗಳಿಗೆ ಮಾಧ್ಯಮದ ಮುಖೇನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಭಕ್ತಾದಿಗಳು, ತಬಲಾ ನಾಣಿ ಅವರ ಅಭಿಮಾನಿಗಳು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತಬಲಾ ನಾಣಿ ಮಾತಾಡ್ತಾ ಇದ್ದೀನಿ. ಕೊರಟಗೆರೆ ಗ್ರಾಮದ ಸಮಸ್ತ ಸಹೃದಯ ಕನ್ನಡಿಗರಿಗೆಲ್ಲ ನನ್ನ ವಂದನೆ. ಏಕೆಂದರೆ ಈ ಪುಟ್ಟ ಗ್ರಾಮದಿಂದ ನನ್ನನ್ನು ಕರ್ಕೊಂಡೋಗಿ ನಮ್ಮ ಮಾರಮ್ಮ ಕೊಲ್ಲಾಪುರದಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಇಡೀ ಕರ್ನಾಟಕ ತಬಲಾ ನಾಣಿ ಯಾರು ಅಂದರೆ ಗೊತ್ತಾಗೋ ಥರ ಆಗಿದೆ ಅಂದರೆ ನಮ್ಮ ಊರಿಗೆ ಬಂದಿದ್ದೆ. ಅದು ನನಗೆ ಖುಷಿ. ನಾನು ಓದಿ ಸ್ಕೂಲ್ ಇಲ್ಲೇ ಕೋಟೆ ಸ್ಕೂಲು. ಪ್ರತಿ ವರ್ಷ ಜಾತ್ರೆಗೆ ಬರ್ತಾಯಿರ್ತೀವಿ. ನಾವೆಲ್ಲ ಇಲ್ಲೇ ಆಡ್ಕೊಂಡು ಬೆಳೆದವರು ಮಾರಮ್ಮನ ದೇವಸ್ಥಾನದ ಸುತ್ತಮುತ್ತ. ಈ ಜಾತ್ರೆ ಅಂದರೆ ನಮಗೊಂದು ಸಂಭ್ರಮ, ಹಬ್ಬ ನಮಗೆ. ಇವತ್ತು ತಾಯಿ ದರ್ಶನಕ್ಕೆ ಆಗಾಗ ಬರ್ತಾಯಿರ್ತೀನಿ. ಇವತ್ತು ಬಂದೆ. ಏನಂದರೆ ನಮ್ಮ ಬಲರಾಮಣ್ಣವರು ಮತ್ತು ಇಲ್ಲಿ ಸಂಘ ಸಂಸ್ಥೆಯವರೆಲ್ಲ ಸೇರಿ ಹಳೆ ದೇವಸ್ಥಾನ ತುಂಬ ಹಳೇದಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ. ಅಂದರೆ ಇವರೆಲ್ಲರ ಶ್ರಮದ ಫಲ. ನಾವೆಲ್ಲ ಒಂದಿನ ಮೊದಲು ಹೋಗೋರು, ಇಲ್ಲಿರೋರು ಇನಿಷಿಯೇಟಿವ್ ತೊಗೊಂಡು ಇಷ್ಟು ಕೆಲಸ ಎಲ್ಲ ಮಾಡಿ ದೇವಸ್ಥಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ವಿಷಯ ಗೊತ್ತಾಯಿತು. ನನ್ನ ಫ್ರೆಂಡು ಜಯರಾಮ್ ಹೇಳಿದ್ರು, ಪ್ರತಿಯೊಬ್ಬರು ಇಲ್ಲಿ ಮುಸ್ಲಿಂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಕಾಸು ಕೊಟ್ಟಿದ್ದಾರೆ ಅಂತೇಳಿ. ಸರ್ವಧರ್ಮ ಸಮನ್ವಯ ಅನ್ನೋ ಥರ ಆ ಪದಕ್ಕೆ ಅರ್ಥ ಈ ಕೊರಟಗೆರೆ ಮಾರಮ್ಮ ದೇವಸ್ಥಾನ. ಇವತ್ತು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮದಿರ್ತಾರೆ. ನಾವೆಲ್ಲರೂ ಬಾವ ಮಾವ ಅಂತ ಚಿಕ್ಕಪ್ಪ ಅಂತಲೇ ಮಾತಾಡ್ತಿದ್ದೀವಿ ನಾವೆಲ್ಲ. ಅದು ಇನ್ನೂ ಉಳ್ಕೊಂಬಂದಿದೆ ಇಲ್ಲಿ ಆ ಸಂಸ್ಕೃತಿ. ಅದರಿಂದ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಇದು ಮುಂದಿನ ತಿಂಗಳು 29, 30, 1ನೇ ತಾರೀಕು ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಇನ್ನೂ ಚಿಕ್ಕಪುಟ್ಟ ಕೆಲಸಗಳಿದೆ. ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯವಿಟ್ಟು ಕೊರಟಗೆರೆ ಗ್ರಾಮದವರೆಲ್ಲ, ಸುತ್ತಮುತ್ತಿನ ಗ್ರಾಮಸ್ಥರಿಗೆ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಬಂದು ಅವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ನಾನು ಬರ್ತಾಯಿದ್ದೀನಿ. ಸಂಭ್ರಮಿಸೋಣ. ನಮ್ಮ ಊರು, ನಮ್ಮ ದೇವರು. ಅಮ್ಮ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಇಟ್ಟಿದ್ದಾಳೆ ಅಂತಂದರೆ ನಮ್ಮ ಪುಣ್ಯ. ನಿಮ್ಮೆಲ್ಲರ ಆಶೀರ್ವಾದ ಆ ತಾಯಿ ಎಲ್ರಿಗೂ ಬೇಕು. ಆದ್ದರಿಂದ ಏಪ್ರಿಲ್ 29, 30, ಮೇ 1ನೇ ತಾರೀಕು ತಾಯಿದು ಇಲ್ಲಿ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ. ಮರು ಜೀರ್ಣೋದ್ಧಾರ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರ ಸಹಕಾರ ಇದ್ದರೆ ಇದು ಟೀಮ್ ವರ್ಕು. ಎಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ನಾವುಗಳು ಚಿಕ್ಕಪುಟ್ಟ ಕಿರುಕಾಣಿಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಟ್ಟಿದ್ದೀವಿ. ಇನ್ನೂ ಕೆಲವರು ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ಅಮ್ಮನಿಗೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತಂದು ಈ ದೇವಸ್ಥಾನಕ್ಕೋಸ್ಕರ ನೀವು ದಾನ ಅಂತ ಹೇಳಬಾರ್ದು, ಅದೊಂದು ಭಕ್ತಿಯಿಂದ ಕೊಡುವಂಥದ್ದು. ಕೊಡಿ. ಅಮ್ಮ ಕೊಟ್ಟಾಗ ನಾವು ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಚೆನ್ನಾಗಾಗುತ್ತೆ. ಈ ಸರಿ ಜಾತ್ರೆನೂ ವಿಜೃಂಭಣೆಯಿಂದ ಆಗುತ್ತೆ. ಇದಾದಮೇಲೆ ಮತ್ತೊಮ್ಮೆ ಹೇಳ್ತೀನಿ, ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಕೊರಟಗೆರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಕೊರಟಗೆರೆ ಗ್ರಾಮದವರು, ವಿಶೇಷವಾಗಿ ನಮ್ಮ ಕೋಟೆ, ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಇರುವಂಥ ಜಾಗ, ನಾವು ಬೆಳೆದ ಜಾಗ ಐತೆ ನಿಮಗೆ. ಎಲ್ಲರೂ ಮುಂದಿನ ತಿಂಗಳು 29, 30, ಮೇ 1 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಾನು ಹೇಳ್ತೀನಿ, ನೀವು ಬನ್ನಿ, ಎಲ್ಲರೂ ತಾಯಿ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಒಂದೇ ಆದ ಒಂದು ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥದ್ದು. ಕೊರಟಗೆರೆ ತಾಲೂಕು ಒಂದು ಪುಟ್ಟ ತಾಲೂಕಿಂದ ಹೋಗಿರ್ತಕ್ಕಂಥದ್ದು. ತಮ್ಮ ತಾಲೂಕಿನ ಬಗ್ಗೆ ಏನಾದರೂ ಹೇಳೋದಾದ್ರೆ ವಿಶೇಷವಾಗಿ ಇದಕ್ಕೆ ತುಂಬ ವಿಶೇಷ ಇದೆ. ಕೊರಟಗೆರೆ ನಮ್ಮ ತುಮಕೂರು ಡಿಸ್ಟಿಕ್ಕೆ ಹಾಗೆ ಗುಬ್ಬಿ ಕಂಪ್ನಿ ಇತ್ತು, ನಟರಾಜಣ್ಣವ್ರ ಕಂಪನಿ ಇತ್ತು, ಕೇಶವಣ್ಣವ್ರ ಕಂಪನಿ ಇತ್ತು. ಹಾಗಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣವರು ಕೂಡ ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡಿರೋಂಥವ್ರು, ಅಂಥ ಮೇರು ನಟ. ಅಂಥ ಜಾಗಕ್ಕೆ ದೇವರು ನಮ್ಮ ಮಾರಮ್ಮ ತಾಯಿ ಇಲ್ಲಿಂದ ನನ್ನ ಪುಟ್ಟ ಕಲಾವಿದರನ್ನು ಕಲಿಸ್ಕೊಟ್ಟಿದ್ದಾಳೆ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ. ನಾವೇನು ಇದನ್ನು ಕನಸು ಕಂಡಿರಲಿಲ್ಲ, ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ಹಾಗೆ ಹೀಗೆ ಅಂತೇಳಿ. ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದ್ರೆ ತುಂಬ ಇಲ್ಲಿ ಪೂರ್ವಜರೆಲ್ಲ ಎಲ್ಲ ಕಂಪ್ನಿಗಳು ನಡೆಸ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು. ನಾವು ನೋಡಿದ್ದೀವಿ. ತೋಪಯ್ಯ ಅಂತ ಒಬ್ಬರಿದ್ರು ಇಲ್ಲಿ ತೇರಿನ ಬೀದಿಲಿ, ಅವರು ಡ್ರಾಮಗಳೆಲ್ಲ ಕಲಿಸ್ತಾಯಿದ್ರು. ಆಮೇಲೆ ಮೇಷ್ಟ್ರಿದ್ರಲ್ಲ, ಕಿಟ್ಟಣ್ಣ ಮೇಷ್ಟ್ರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸ್ತಾಯಿದ್ರು. ಅದರಲ್ಲಿ ನಮ್ಮ ಅಣ್ಣ ದೊಡ್ಡವನು ಸಿದ್ದಣ್ಣ
ಕೃಷ್ಣನ ಪಾತ್ರ ಮಾಡ್ತಾಯಿದ್ದ, ಗಂಗಾಧರಣ್ಣ ದುರ್ಯೋಧನ ಮಾಡ್ತಾಯಿದ್ರು, ಇನ್ನೂ ಕೆಲವರೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹೆಸರು ನಾನು. ತುಂಬ ಹಿನ್ನೆಲೆ ಇದೆ ಕೊರಟಗೆರೆಯಲ್ಲಿ. ಸಾಂಸ್ಕೃತಿಕ ಗ್ರಾಮ ಇದು. ಮೈಸೂರು ಹೇಗಿದೆ ಅದೇ ರೀತಿ ಅಮ್ಮನ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಒಂದು ಸರಿ ಬಂದು ನಾನು ಕತೆ ಕೇಳಿದ್ದೆ. ಗಣೇಶನ ದೇವಸ್ಥಾನ, ಕಟ್ಟೆ ಗಣೇಶನ ದೇವಸ್ಥಾನದವರೆಗೂ ಬಂದು ಲೇಟ್ ಆಯಿತು ಅಂತೇಳಿ ಕುದುರೆ ನನಗೆ ತಿರ್ಸ್ಕೊಂಡು ಹೋಗ್ತಾಯಿದ್ರಂತೆ. ಇನ್ನು ಊರೇ ದಾಟಿಲ್ಲ, ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಅವರಿಗೆ. ಮತ್ತೆ ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿ, ಇಲ್ಲ ನೀವು ಮಾರಮ್ಮನಿಗೆ ಹೋಗಲೇ ಇಲ್ಲ, ಅಲ್ಲೇ ಅದಕ್ಕೆ ಕೈ ಮುಗಿದ್ಬಿಟ್ರು. ವಾಪಸ್ ಬಂದು ಅಮ್ಮನಿಗೆ ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಕಾಯಿ ಹೊಡೆದು ಹೋಗಿದ್ದಾರೆ. ಅಷ್ಟು ಶಕ್ತಿವಂತೆ ಮಾರಮ್ಮ ಕೊಲ್ಲಾಪುರದಮ್ಮ. ನಮ್ಮೂರು ಸಂಸ್ಕೃತಿ ನಗರಿ ಇದ್ದಂಗೆ, ಮೈಸೂರು ಇದ್ದಂಗೆ ನಮ್ಮ ತುಮಕೂರು ಡಿಸ್ಟಿಕ್ಕು. ಅದರಲ್ಲೂ ಕೊರಟಗೆರೆಯಲ್ಲಿ ಸುಮಾರು ಜನ ಕಲಾವಿದರು ಇದ್ದಾರೆ, ಹಳೆ ಕಲಾವಿದರೆಲ್ಲ. ಅದರಲ್ಲಿ ನಾನು ಒಬ್ಬ ಪುಟ್ಟ ಕಲಾವಿದ. ಇಲ್ಲಿಂದ ನನ್ನ ಅಲ್ಲಿ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅಂತೇಳಿ ತುಂಬ ಖುಷಿ ಇತ್ತು. ತಮ್ಮ ಬಾಲ್ಯದ ಜೀವನ ಹೇಳ್ಬೇಕಂದ್ರೆ ಸರ್ ತಮ್ಮ ಬಾಲ್ಯದ ಜೀವನದ ಬಗ್ಗೆ. ಬಾಲ್ಯದ ಜೀವನ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಕಥೆಗಳು. ನಾವೆಲ್ಲ ಇಲ್ಲೇ ಬೆಳೆದವರು ಅಂತ ಹೇಳಿದ್ವಲ್ಲ. ಈ ಕೋಟೆ ದೇವಸ್ಥಾನ ಸುತ್ತಲೂ ಆಟ ಆಡ್ತಾಯಿದ್ವಿ. ಕೋಟೆ ನಮ್ಮ ಸಂಸ್ಥಾನ ಲೆಕ್ಕದಲ್ಲಿ, ಯಾಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ. ಈ ತೇರಿನ ಬೀದಿಲಿ ಆಡಿ ಬೆಳೆದವರು. ಎಲ್ಲ ಆಟಗಳು ಆಡ್ತಾಯಿದ್ದೆ. ಬೆಟ್ಟ, ನಮ್ಮ ಗಂಗಾಧರೇಶ್ವರನ ಬೆಟ್ಟ ಧನುರ್ಮಾಸ ಬಂದುಬಿಟ್ರೆ ಪ್ರಸಾದ ಕೊಡ್ತಾರೆ ಅಂತ ಓಡ್ತಾಯಿದ್ದೆ ಮೇಲಕ್ಕೆ. ಅಲ್ಲಿಂದ ಹಂಗೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಳಿದ್ಬಿಡೋದು ಕೆಳಗಡೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅದೆಲ್ಲ ಮರೆಯೋಕ್ಕಾಗುತ್ತಾ? ಆ ಕೆರೆಯಲ್ಲಿ ಈಜಾಡ್ತಿದ್ದು ನಾವು, ಚಿನ್ನಿ ದಂಡ ಆಡ್ತಾಯಿದ್ದು, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಬಾಲ್ಯದ ಆಟಗಳು ಬೇಕಾದಷ್ಟಿದೆ. ಎಲ್ಲ ಅವ್ರವ್ರ ಲೆವೆಲ್ಗೆ ಸಿಕ್ಕಿರುತ್ತೆ ಅನುಭವಗಳು. ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ ಇಲ್ಲೆಲ್ಲ. ಕೊರಟಗೆರೆ ಜನತೆಗೆ ಒಂದು ವಿಶೇಷವಾದ ಮನವಿಯನ್ನು ನಾನು ಮಾಡ್ಕೊತಾ ಇದ್ದೇನೆ. ಏನು ಏಪ್ರಿಲ್ 29, 30 1ನೇ ತಾರೀಕು, 29ನೇ ತಾರೀಕು ಗಂಗಾ ಪೂಜೆ ಇರುತ್ತೆ. 2ನೇ ದಿವಸ ಕಳಸ ಇರುತ್ತೆ, ಕಳಸ ಮತ್ತು ಹೋಮ ಇರುತ್ತೆ. ಮತ್ತು 1ನೇ ತಾರೀಕು ಅನ್ನಸಂತರ್ಪಣೆ ಎಲ್ಲ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಕೊರಟಗೆರೆ ತಾಲೂಕಲ್ಲಿ ಏನು ಸುತ್ತಮುತ್ತಲಿನ ಹಳ್ಳಿಯ ಜನ ಕೂಡ ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು. ಯಾಕೆಂದರೆ ಈಗಾಗಲೇ ನಮ್ಮ ತಬಲಾ ನಾಣಿಯವರು ಹೇಳಿದರು, ಬೆಳಗ್ಗೆ ನಾನು ಬರ್ತೀನಿ ತಾನೇ ಸುದ್ದಿ ಬಂತು. ನಾನು ಇವತ್ತು ನಾನು ಆ್ಯಕ್ಚುಲಿ ನಾನು ಎಲ್ಲೋ ಹೊರಟಿದ್ದೆ. ನಾಣಿ ಬರ್ತಾರೆ ಅಂದರೆ ನನಗೆ ವಿಶೇಷವಾದಂಥ ಗೌರವ ಇದೆ. ಯಾಕೆಂತಂದರೆ ನಮಗೆ ನಾನು ಭಾಳ ಬೇಜಾರಾಗ್ಬಿಟ್ಟಿದೆ ನನಗೆ. ನಮ್ಮ ತಾಲೂಕಿನಲ್ಲಿ ಯಾರೂ ಕೂಡ ಅವನಿಗೆ ಸನ್ಮಾನ ಮಾಡಲಿಲ್ವಲ್ಲ ಅಂತ. ಯಾಕೆಂತಂದರೆ ಇವತ್ತು ಕೊರಟಗೆರೆ ತಾಲೂಕಿಂದ ಹೋಗಿ ನೋಡಿದಾಗೆ ಎಂತೆಂಥ ಕಲಾವಿದರ ಜೊತೆಗೆ ಆತ ಆ್ಯಕ್ಟ್ ಮಾಡ್ತಾಯಿದ್ದಾನೆ ಅಂದರೆ ನನಗೆ ನೋಡಿದರೆ ಭಾಳ ಖುಷಿ ಆಗಿಬಿಡುತ್ತೆ. ಅಂಥ ಒಂದು ಕಲಾವಿದರು ಇವತ್ತು ಬಂದಿಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರಿಗೆ ಇನ್ನೂ ಒಳ್ಳೆಯ ಉನ್ನತ ಒಂದು ಕಲೆಯಲ್ಲಿ ಬೆಲೆ ಸಿಗಲಿ ಅಂತಕ್ಕಂಥದ್ದು ಮನವಿಯನ್ನು ಮಾಡ್ಕೊಳ್ತಾ, ಮತ್ತು ಏನು ಇವತ್ತು 29, 30 1ನೇ ತಾರೀಕು ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಿದೆ. ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ಸಾಕಷ್ಟು ಅನ್ನಸಂತರ್ಪಣೆ ಇರುತ್ತೆ. ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಅಮ್ಮನವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ, ನಮ್ಮ ಏನು ಒಂದು ಕಮಿಟಿ ಇದೆ, ನಮ್ಮದು ಏನು ದೇವಸ್ಥಾನದ ಕಮಿಟಿ ಇದೆ, ಅವರೆಲ್ಲರ ಪರವಾಗಿ ಮನವಿಯನ್ನು ಮಾಡ್ಕೊತಾರೆ. ಮತ್ತು ಆದಷ್ಟು ಕೂಡ ಸಹಾಯವನ್ನು ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ.